ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶ ಒಪ್ಪಲೇಬೇಕು, ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಅಷ್ಟೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟು ಸಿದ್ದರಾಮಯ್ಯನವರಿಗೆ ಏನು ಕ್ಲೀನ್ ಚಿಟ್ ಸಿಕ್ಕಿಲ್ಲ, ನಾವು ಹೋರಾಟ ಮಾಡ್ತೀವಿ ಎಂದರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪನ್ನ, ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶವನ್ನ ಒಪ್ಕೊಳ್ಳೇಬೇಕು. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ ಅಷ್ಟೇ, ಬಟ್ ನಮ್ಮ ಹೋರಾಟ ಹಾಗೆ ಮುಂದುವರಿಯುತ್ತೆ. ನಾವು ಯಾವ ರೀತಿಯ ಹೋರಾಟ ಮಾಡಬೇಕು ಆ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಅಂದ್ರೆ ಮುಡಾ ಕೇಸನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂತ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಏನಿದೆ, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದ್ರಿಂದ ಸಿದ್ದರಾಮಯ್ಯನವರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಇದ್ರ ಸಂಬಂಧ ಒಬ್ಬೊಬ್ಬರಾಗಿ ಈಗ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಅದಕ್ಕೆ ಅದೇ ರೀತಿ ಸಿದ್ದರಾಮಯ್ಯನವ್ರದ್ದು ಕೂಡ 14 ಸೈಟ್ ಹಗರಣ ಏನಿತ್ತು ಮತ್ತು ಬಿಜೆಪಿ ಏನು ಆಪಾದನೆಯನ್ನ ಮಾಡಿತ್ತು, ಇದು 14 ಸೈಟ್ ಅಲ್ಲ, ಸುಮಾರು 100,000ಕ್ಕೂ ಹೆಚ್ಚು ಸೈಟ್ಗಳು ಅಕ್ರಮ ಆಗಿದೆ ಅಂತೇಳಿ ಸಿಬಿಐ ತನಿಖೆ ಕೊಡಬೇಕು ಅಂತ ಒಬ್ಬ ಆಕ್ಟಿವಿಸ್ಟ್ ಹೋರಾಟ ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ಡಿಸ್ಮಿಸ್ ಮಾಡಿದ್ದಾರೆ, ಆ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅದು ಈಗಾಗಲೇ ಏನು ಎನ್ಕ್ವೈರಿ ನಡೀತಾ ಇದೆ, ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತ ಇರ್ಬೋದು, ಇಡಿ ಇರ್ಬೋದು. ಸದ್ಯಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮಗೆ ಇನ್ನೂ ಭರವಸೆ ಇದೆ. ಮೂಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ, ಆ ಲೂಟಿ ಆಗಿರೋವಂಥ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಡೆಸ್ತೀರಿ.